ನೆಟ್ಫ್ಲಿಕ್ಸ್ ಟ್ರೆಂಡ್ನಲ್ಲಿ ಫೇಲ್ ಆಯಿತು ಪುಷ್ಪ 2. ಎಲ್ಲರಿಗೂ ಪಟು ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಥಿಯೇಟರ್ನಲ್ಲಿ ದಾಖಲೆ ಬರೆದರು. ನೆಟ್ಫ್ಲಿಕ್ಸ್ನಲ್ಲಿ ಅಂದುಕೊಂಡಷ್ಟು ಟ್ರೆಂಡ್ ಆಗಲಿಲ್ಲ. ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ವ್ಯೂಸ್ ಕಡಿಮೆ ಆಗೋಕ್ಕೆ ಕಾರಣಗಳೇನು ಅಂತ ನೋಡೋಣ. ಪುಷ್ಪ 2 ಅಲ್ಲು ಅರ್ಜುನ್ ಹೀರೋ ಆಗಿ ಸುಕುಮಾರ್ ನಿರ್ದೇಶನದಲ್ಲಿ ಬಂದ ಆ್ಯಕ್ಷನ್ ಥ್ರಿಲ್ಲರ್ ಪುಷ್ಪ 2 ದಿ ರೂಲ್ ಡಿಸೆಂಬರ್ 4ರಂದು ಪ್ರಪಂಚದಾದ್ಯಂತ ರಿಲೀಸ್ ಆದ ಈ ಸಿನಿಮಾ ಥಿಯೇಟರ್ಗಳಲ್ಲಿ ದಾಖಲೆ ಬರೆದು ಭರ್ಜರಿ ಕಲೆಕ್ಷನ್ ಮಾಡಿದೆ. ದೊಡ್ಡ ಗೆಲುವು ಕಂಡ ಪುಷ್ಪ 2 ಜನವರಿ 30ರಂದು ನೆಟ್ಫ್ಲಿಕ್ಸ್ OTTಗೆ ಬಂದಿದೆ. ಈ ಸಿನಿಮಾ OTT ಬಂದ ತಕ್ಷಣ ನೆಟ್ಫ್ಲಿಕ್ಸ್ನಲ್ಲಿಯೂ ದಾಖಲೆ ಬರೆದಿತ್ತು, ಆದರೆ ಆಮೇಲೆ ಡ್ರಾಪ್ ಆಯಿತು. ಪುಷ್ಪ 2 ವಾಸ್ತವವಾಗಿ ನೆಟ್ಫ್ಲಿಕ್ಸ್ OTTಗೆ ಬಂದಾಗಿನಿಂದ ವ್ಯೂಸ್ ಟಾಪ್ನಲ್ಲಿದ್ದ ಪುಷ್ಪ 2 ಇತ್ತೀಚೆಗೆ 7 ದೇಶಗಳಲ್ಲಿ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ಹಾಗೆಯೇ ಪ್ರಪಂಚದಾದ್ಯಂತ ಇಂಗ್ಲಿಷ್ ಅಲ್ಲದೆ ಸಿನಿಮಾ ವಿಭಾಗದಲ್ಲಿ 5.8 ಮಿಲಿಯನ್ ವ್ಯೂಸ್ನೊಂದಿಗೆ ನೆಟ್ಫ್ಲಿಕ್ಸ್ 2ನೇ ಸ್ಥಾನದಲ್ಲಿ ಇದೆ. ಇದು ತೆಲುಗು ಸಿನಿಮಾಕ್ಕೆ ಸಿಕ್ಕ ಅಪರೂಪ ಗೌರವ ಎಂದು ಅಭಿಮಾನಿಗಳು ಹೇಳಿದ್ದಾರೆ. ಈ ವ್ಯೂಸ್ ಸಂಖ್ಯೆ ಹೆಚ್ಚಾಗಬಹುದು ಎಂದು ಅಂದುಕೊಂಡಷ್ಟರಲ್ಲಿ ಕಡಿಮೆಯಾಗಲು ಶುರುವಾಯಿತು ಅಂತಲೇ ಹೇಳ್ಬೋದು. ಓಕೆ ಗೈಸ್, ಮುಂದಿನ ಸಿಗೋಣ. ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಲವ್ ಯು ಸೊ ಮಚ್.